ಹಾಯ್ ಎಲ್ಲರಿಗೂ, ಎಲ್ಲ ಅಡುಗೆ ಮನೆಯವ್ರಿಗೂ ಸ್ವಾಗತ. ಕುರಿ ತಲೆ ಮಾಂಸ ಸಾಂಬಾರು ಮಾಡೋದು ಯಾವ ಥರ ನೋಡೋಣ ಬನ್ನಿ. ಇಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿ ತೊಳೆದಿಟ್ಟಿರುವಂಥ ತಲೆ ಮಾಂಸನ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು 5 ವಿಸಿಲ್ ಆಗೋ ತನಕ ಬೇಯಿಸ್ಕೊತಾ ಇದ್ದೀನಿ. ಬೆಂದಿದೆ. ನಾನು ಕುಕ್ಕರ್ ಇಳಿಸ್ಕೊಂಡು ಅದೇ ಒಲೆ ಮೇಲೆ ನಾನು ಹಂಚಿಕ್ಬಿಟ್ಟು 2 ದೊಡ್ಡ ಸೈಜಿನ ಈರುಳ್ಳಿನ ಹುರ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ ಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ನಾವು ಹುರ್ಕೋಬೇಕಾಗುತ್ತೆ. ಬಡಿಗೆ ಮೆಣಸಿನ್ಕಾಯಿ ಕೂಡ ಸಪ್ರೇಟಾಗಿ ಹುರ್ಕೊತಾ ಇದ್ದೀನಿ. ತುರಿದಿಟ್ಟಿರೋ ಅಂಥ ತೆಂಗಿನಕಾಯಿ ಕೂಡ ನಾನು ನೋಡಿ ಹುರ್ಕೊತಾ ಇದ್ದೀನಿ. ಹುರಿದಿದೆ. ಬ್ರೌನ್ ಕಲರ್ ಆಗೋ ತನಕ ಹುರಿಬೇಕು. ಒಳ್ಳೆ ಘಮ ಇರುತ್ತೆ ಸಾಂಬಾರಲ್ಲಿ. ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟು ನಾವು ಹುರಿಯೋದೇನು ಬೇಡ. ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇವಾಗ ಮಸಾಲೆ ರುಬ್ಕೊಂಡು ಬಂದೆ. ಪಾಪು ಅಳ್ತಾಯಿದ್ಲು, ಅವಳನ್ನ ಸುಧಾರಿಸ್ಕೊಂಡೆ. ಟೆರೆಸ್ ಮೇಲೆ ಒಲೆ ಮೇಲೆ ಅಡುಗೆ ಮಾಡಿಕೊಂಡು ಸ್ವಲ್ಪ ಬೆಂದಿದೆ, ಮಟನ್ ಎಲ್ಲ ಬೆಂದಿದೆ. ಈಗ ಬೇರೆ ಪಾತ್ರೆಯಲ್ಲಿ ಅದೇ ಮಸಾಲೆನ ಒಗ್ಗರಣೆ ಹಾಕ್ಕೊತೀನಿ. ನಾನು ಎಣ್ಣೆಲೇ ಸ್ವಲ್ಪ ಮಸಾಲೆನ ಹುರಿಬೇಕಾಗುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ ಸಾಂಬಾರ್ದು. ಬೆಂದಿರೋ ಅಂಥ ತಲೆ ಮಾಂಸನೂ ಕೂಡ ಸೇರಿಸಿ ಸ್ವಲ್ಪ ನೀರು, ಉಪ್ಪು ಹಾಕ್ಕೊಂಡು ಅರಿಶಿನ ಪುಡಿ ಮತ್ತು ಮಟನ್ ಮಸಾಲೆ ಇಷ್ಟು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಗಿಡಗಳಿಗೆ ನೀರು ಹಾಕಿದ್ದಿಲ್ಲ, ಸಾಂಬಾರು ಕುದೀತಾ ಇದೆ ಒಲೆ ಮೇಲೆ. ನಾನಿಲ್ಲಿ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹೋಗೋ ತನಕ ಸಾರು ಕುದೀತಾ ಇತ್ತು. ಮತ್ತು ಪೀಸ್ ಚೆನ್ನಾಗಿ ಬೆಂದಿತ್ತು. ಒಲೆಯಲ್ಲೇ ಬೇಯಿಸ್ತಾ ಇರೋದ್ರಿಂದ ಸಖತ್ತಾಗಿತ್ತು ಸಾಂಬಾರು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಎಷ್ಟು ಘಮ ಘಮ ಅಂತೈತೆ ಸಾಂಬಾರು. ಮುದ್ದೆಗಿಂತೂ ಸಖತ್ತಾಗಿತ್ತು. ಈ ಊಟಕ್ಕೆ ನಾನು ಬೇರೆ ಬೌಲಲ್ಲಿ ಸ್ವಲ್ಪ ಸಾಂಬಾರು ತೆಗಿತಾ ಇದ್ದೀನಿ. ನೋಡಿ ಪೀಸು. ನಾನು ಕೂಡ ಒಂದು ಪೀಸ್ ತಿಂದು ನೋಡಿದೆ, ತುಂಬಾ ಚೆನ್ನಾಗಿತ್ತು ಸಾಂಬಾರು ಕೂಡ. ಅದು ಒಲೆಯಲ್ಲೇ ಬೇಯಿಸಿರೋದ್ರಿಂದ ಸಖತ್ತಾಗಿ ಬೆಂದಿತ್ತು. ನೋಡಿ ಟೆರೆಸ್ ಮೇಲೇ ಊಟ ಮಾಡಿದ್ದು ಕೂತ್ಕೊಂಡು. ಸಖತ್ತಾಗಿತ್ತು ನೋಡಿ. ಪೀಸ್ ಚೆನ್ನಾಗಿ ಬೆಂದಿದೆ.